ಸುದ್ದಿಗೋಷ್ಠಿನಲ್ಲಿ ನಮ್ಮ ಎರಡೂ ಮಂಡಲದ ನಗರ ಮಂಡಲದ ಅಧ್ಯಕ್ಷರಾದ ಪುರುಷೋತ್ತಮ ಅವರು, ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ಅವಿನಾಶ್ ಅವರು, ಮತ್ತೆ ನಮ್ಮ ಯತೀಶ್ ಅವರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರು, ನಮ್ಮ ಮಾಜಿ ಅಧ್ಯಕ್ಷರಾದಂತಹ ತುಮನಹಳ್ಳಿ ಗಂಗಣ್ಣ ಅವರು, ಮತ್ತು ಹಿಂದುಳಿದ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಜಯಣ್ಣವರು, ನಮ್ಮ ವಕ್ತಾರರು ಮಾಜಿ ಪ್ರಸಾದ್ ಅವರು, ಮತ್ತೆಲ್ಲ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆಲ್ಲ ಮುಖಂಡರು ಸಭೆ ಸೇರಿದ್ರಿಂದ ಇಲ್ಲಿಗೆ ನೇರವಾಗಿ ಇಲ್ಲಿ ಎಲ್ಲ ಬರಲಾಯ್ತಷ್ಟೇ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ನಿನ್ನೆ ನಡೆದಂಥ ವಿಧಾನಸಭೆಯಲ್ಲಿ ನಿನ್ನೆ ಏನು ಕಲಾಪದ ಸಂದರ್ಭದಲ್ಲಿ ಅಲ್ಲಿ ನಮ್ಮ BJPಯ ಪಕ್ಷದ ಎಲ್ಲ ಶಾಸಕರುಗಳು ಪ್ರತಿಭಟನೆಯಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಶಾಸಕರು, ಅರಸೀಕೆರೆ ಶಾಸಕರು ಎದ್ದು ನಿಂತು ಅವ್ರನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು, ಮತ್ತು ಅವ್ಯಾಚ್ಯವಾಗಿ ಥೂ ಅನ್ನೋ ಪದ ಬಳಸಿದ್ದಿರ್ಬೋದು, ಏನೋ ವಿಚಿತ್ರವಾಗಿ ಒಂದು ಅಸಹ್ಯಕರ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಅವ್ರು ನಡ್ಕೊಂಡಿರ್ತಕ್ಕಂಥದ್ದನ್ನ ಇಡೀ ರಾಜ್ಯದ ಜನ ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ಬೇರೆ ಬೇರೆ ತಾಲೂಕು ರಾಜ್ಯದ ಅನೇಕ ಮೂಲೆಗಳಿಂದ ಚೀಮಾರಿ ಆಗ್ತಾ ಇದ್ದಾರೆ. ಇವರ ವರ್ತನೆ ಇದೆಯಲ್ಲ, ಇದು ತುಂಬಾ ಒಂದು ಕೀಳು ಪ್ರವೃತ್ತಿ ವರ್ತನೆ. ಯಾವ ಸಂತೆಗಳಲ್ಲೂ ಇಷ್ಟು ಕೆಟ್ಟದಾಗಿ ಮಾತಾಡಲ್ಲ ಅಂತ ದುರ್ವರ್ತನೆನ ಇಂದೂ ಸಹ ಇವರು ಅನೇಕ ಇದರಲ್ಲಿ ಆ ಕಡತದಲ್ಲಿ ವಿಧಾನಸಭೆಯಲ್ಲಿ ನಡೆದಂಥ ಕಲಾಪಗಳ ಇದರಿಂದ ತೆಗೆದು ಸುನೀಲ್ ಕುಮಾರ್ ಅವರು ಹೇಳಿದರು, ಇವ್ರು ಏನೇನು ಪದನ ಅಲ್ಲಿ ಬಳಸಿದ್ದಾರೆ ವಿಧಾನಸಭೆಗಳಲ್ಲಿ ಹಿಂದೆಲ್ಲ ಅನ್ನೋದನ್ನ ಹೇಳಿದರು. ಇಂಥ ಒಬ್ಬ ಈ ಅರಸೀಕೆರೆ ಕ್ಷೇತ್ರದ ಶಾಸಕರು ಈ ಗೃಹ ಮಂಡಳಿ ಅಧ್ಯಕ್ಷರು ಆಗಿದ್ರೆ 4 ಸರಿ MLA ಆಗಿದ್ದಾರೆ. ಗ್ರಾಮ ಪಂಚಾಯತಿನಲ್ಲಿ ಸೋತರು ಗೆದ್ದರು ಇಷ್ಟು ಕೆಟ್ಟದಾಗಿ ಪದ ಬಳಕೆ ಮಾಡೋಂಥ ಇದಿಲ್ಲ. ಇವರು ಆ ಸಭೆಯಲ್ಲಿ ನಿಂತ್ಕೊಂಡು ಏನೇನು ಹೇಳಬಾರ್ದು ಅದನ್ನೆಲ್ಲದನ್ನು ಹೇಳಿ ಬೆತ್ತಲಾಗಿದ್ದಾರೆ. ನಿನ್ನೆ ದಿವಸ ಅವ್ರೇನು ವಿದ್ಯಾವಂತರು ಅವಿದ್ಯಾವಂತರು ಅವ್ರು ಹೇಳ್ತಾರೆ, ನಾನು ಯಾವ ಪ್ರಯತ್ನ ಮಾಡೋದು ಗೊತ್ತಿಲ್ಲ, ಅವ್ರು ತಿಳ್ಕೊಂಡ್ರೆ ಆರ್ಥಿಕ ತಜ್ಞ, ಕೃಷಿ ತಜ್ಞ, ಯಾವ್ದು ಅಂಕಿಅಂಶ ಇಟ್ಕೊಂಡು ಅರ್ಧ ಗಂಟೆ ಸಭೆಯಲ್ಲಿ ಯಾವ್ದೇನ್ ಮಾತಾಡಿದ್ರೆ ಬರೀ ಯಾರ ರೀತಿ ಮಾತಾಡ್ತಾ ಇರಲಿ ಎದ್ದಿದ್ಕೊಂಡು ಅಲ್ಲಿ ಬೊಂಬು ಹೊಡೆಯೋದು. ಅವ್ರಿಗೆ ನಾನೇನೋ ಒಂದು ಮಂತ್ರಿ ಆಗ್ಬೇಕು ಅಂತಲೂ ಇನ್ನೇನೋ ಅಪಾಪಿಗೆ ಈ ತರದ್ದೆಲ್ಲ ಕೆಟ್ಟದಾಗಿ ವರ್ತನೆ ಮಾಡೋಂಥದ್ದು, ಮತ್ತೆ ಎದ್ದವ್ರ ಮೇಲೆಲ್ಲರ ಮೇಲೂ ಈ ಮಾತಾಡ್ತಕ್ಕಂಥ ಒಂದು ದುರ್ವರ್ತನೆಯನ್ನ ಈ ಕ್ಷೇತ್ರದ ಶಾಸಕರು ತೋರಿಸೋದ್ರ ಮೂಲಕ ಇಡೀ ಅರಸೀಕೆರೆ ಕ್ಷೇತ್ರದ ಮತದಾರರಿಗೆ ಅವಮಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, RSS ಅನ್ನಂತ ಒಂದು ಸಂಘವನ್ನ ಅಲ್ಲಿ ಎಳೆದು ಬಂದು ತಗೊಂಡ್ಬಂದು ಒಬ್ಬ ಶಾಸಕ RSS ಅಂತ ಕೂಗಿ ಛೀ ಛೀ ಥೂ ಅಂತೇಳಿ ಯಾವ ಒಂದು ಇದು ಇಂಥ ಸಂಸ್ಕೃತಿ ಇದೆ, ಇದು ಇಂಥ ಸಂಸ್ಕೃತಿ ಹೀನ ಈ ಶಾಸಕರು ತತ್ಕ್ಷಣ ಇಂಥ ದುರ್ವರ್ತನೆಗೆ ಬರೀ ರಾಜ್ಯದ ಕ್ಷಮೆ ಅಷ್ಟೇ ಅಲ್ಲ, ತಾಲೂಕಿನ ಮತದಾರರು ಅವ್ರಿಗೇನು ಇವತ್ತು ಆರಿಸಿ ಕಳಿಸಿದ್ದಾರೆ ಅವ್ರಿಗೆ ಅವಮಾನ ಮಾಡೋದಕ್ಕೆ ಅವರು ಕ್ಷಮೆ ಕೇಳಬೇಕು. ಅಷ್ಟೇ ಅಲ್ಲ, ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಅವರು ವಿಧಾನಸಭೆಗೆ ಇಂಥ ವ್ಯಕ್ತಿಗಳು ಹೋಗಿದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕು, ಇಂಥ ಒಬ್ಬ ವ್ಯಕ್ತಿ ವಿಧಾನಸಭೆಯಲ್ಲಿ ಇರಕ್ ಸಾಧ್ಯನಾ ಅನ್ನೋಂತ ಅನೇಕ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನಮಗೆಲ್ಲರಿಗೂ ಕರೆ ಮಾಡಿ ಇಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಬೇಕು. ಅವ್ರ ವಿರುದ್ಧ ಈ ತರ ಏನು ಅದ್ದು ಮೀರಿ ಮಾತಾಡ್ತಕ್ಕಂಥ ದುರ್ವರ್ತನೆ ನೋಡ್ತಕ್ಕಂಥ ಈ ಶಾಸಕನ ಏನೊಂದು ಗೂಂಡಾ ಸಂಸ್ಕೃತಿ ಇದೆ, ಈ ಮಾತುಗಳಿಗೆ ಕಡಿವಾಣ ಆಗ್ತಾ ಹೋದ್ರೆ ಬರುವಂತ ದಿನದಲ್ಲಿ ಒಂದು ಅರಸೀಕೆರೆಯಲ್ಲಿ ಒಂದು ದೊಡ್ಡ ಕೆಟ್ಟ ಪರಂಪರೆಗೆ ನಾಂದಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಮುಖಂಡರುಗಳು ಇವತ್ತೆಲ್ಲ ಸೇರಿ ಇವಾಗ ದೊಡ್ಡ ಒಂದು ಪ್ರತಿಭಟನೆಯನ್ನ ಮಾಡಬೇಕು. ಆ ಪ್ರತಿಭಟನೆಗೆ ಅವರಿಗೆ ಒಂದು ಇದನ್ನ ಮುಟ್ಟಿಸ್ಬೇಕು, ಅವರಿಗೆ ಚುರುಕು ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಭೆ ಸೇರಿದ್ದು. ಮತ್ತೆ ಶನಿವಾರ ನಾವೊಂದು ದೊಡ್ಡ ಮಟ್ಟದಲ್ಲಿ ಮತ್ತೆ ಒಂದು ಸಭೆಯನ್ನ ಸೇರಿ ಆ ಸಭೆಯಲ್ಲಿ ಏನು ಪೂರ್ವ ತಯಾರಿ ಏನ್ ಮಾಡ್ಕೊಂಡು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ಬೇಕು ಅನ್ನೋ ನಮ್ಮ ತಾಲೂಕು ಅಧ್ಯಕ್ಷರುಗಳು ತಿಳಿಸ್ತೇವೆ. ನಾವ್ ಹೇಳೋದಿಷ್ಟೇ, ಇವರು ಅವರಾಗಿ ಹೇಳ್ಕೊಂತಾರೆ ರಾಗಿ ಕಳ್ಳ, ಕೊಬ್ಬರಿ ಕಳ್ಳ, ಇನ್ನೇನು ಜಲ್ಲಿ ಕಳ್ಳ, ಏನೇನೋ ಅವರವರೇ ಹೇಳ್ಕೊಂತಾರೆ. ಅದನ್ನ ವಿಧಾನಸಭೆಯಲ್ಲಿ ಅವರೇ ಹೇಳ್ಕೊಂಡು ವ್ಯಂಗ್ಯವಾಗಿ ತುಂಬಾ ಅಸಹ್ಯಕರವಾಗಿ ಮಾತಾಡ್ತಾರೆ. ಅರಸೀಕೆರೆ ಕ್ಷೇತ್ರದಲ್ಲಿ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅವರು ಎಲ್ಲ BJP ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಬೇರೆ ಬೇರೆ ಸರ್ಕಾರ ಇದ್ದ ಸಂದರ್ಭದಲ್ಲಿ ತಂದಿರೋ ಯೋಜನೆಗಳು ಎಲ್ಲವೂ ನಾನೇ ನೀರು ಬಿಟ್ಟಿದೀನಿ, ನಾನೇ ನೀರು ತಂದಿದ್ದೀನಿ ಅಂತೇಳಿ ಒಬ್ಬೆ ಹೊಡಿ ಅಂತ ಈ ಪ್ರವೃತ್ತಿಯ ಶಾಸಕರು ಇವತ್ತು ಅವರಿಗೆ ಅವ್ನು ಯಾರು ಹೇಳ್ತಾರೆ, ಶರಣು ಸಲ್ಗಾರ್ ಅನ್ನೋಂತ ಒಬ್ಬ MLAಗೆ ನೀನ್ ಹೆಂಡತಿ ಬಿಟ್ಕೊಂಡು ದುಡ್ಡು ಮಾಡ್ತಾ ಇದೀಯಾ ಅಂತೇಳಿ ಅದು ಹೇಳ್ತಾರೆ. ಅದೆಲ್ಲ ತುಂಬಾ ಅನಾಗರಿಕವಾದಂತ ವರ್ತನೆನ ಅವರು ಮಾಡಿದ್ದಾರೆ. ಇವ್ರು ಏನ್ ಬಿಟ್ಕೊಂಡು ಮಾಡಿದ್ದಾರೆ, ಇವ್ರು ಯಾರನ್ನ ಬಿಟ್ಕೊಂಡು ಮಾಡಿದ್ದಾರೆ ದುಡ್ಡ ಅನ್ನೋಂಥದ್ದು, ಅಥವಾ ಈ ಚುನಾವಣೆಗಳಾಯ್ತು ಬೇರೆ ಬೇರೆ ಅವ್ರ ಚಟುವಟಿಕೆಗಳು ಏನೇನ್ ಮಾಡ್ತಾರೆ ಅಂತಂದು ಅರಸೀಕೆರೆ ಎಲ್ಲರಿಗೂ ಜಾಗಿ ಸತ್ಯಹರಿಶ್ಚಂದ್ರನಂಗೆ ಎಲ್ಲದಕ್ಕೂ ಬಾಯಿ ಹಾಕೊಂಡು ಹೋಗಂತ ಈ ಒಬ್ಬ ಶಾಸಕರ ಈ ದುರ್ವರ್ತನೆ ಖಂಡನೀಯ ಮತ್ತು ಅಕ್ಷಮ್ಯ ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಇದನ್ನ ಖಂಡಿಸ್ತಾ ಅವರ ಈ ದುರ್ವರ್ತನೆಯನ್ನ ಬಿಡದೇ ಇದ್ರೆ
ಬರುವಂತ ದಿನದಲ್ಲಿ ಅವರಿಗೆ ತಕ್ಕ ಪಾಠವನ್ನ 100% ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಮುಖಂಡರು ಇಡೀ ತಾಲೂಕಿನಾದ್ಯಂತ ರಚ್ಚಿಗೆದಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆನೇ ಇಲ್ಲ ಅಂತ. ಅದರಿಂದ ಬರುವಂತ ದಿನದಲ್ಲಿ ನಾವು ಏನ್ ಅವ್ರ ವಿರುದ್ಧ ಒಂದು ಕ್ರಮವನ್ನ ತಗಬೇಕು, ಅವ್ರಿಗೆ ಯಾವ ರೀತಿ ಚುರುಕು ಮುಟ್ಟಿಸ್ಬೇಕು ಅನ್ನೋದನ್ನ ಮುಂದಿನ ಸಭೆ ಕರೆದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಆ ಒಂದು ವಿಚಾರವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದೀವಿ. ಅದನ್ನ ಸಂಬಂಧಪಟ್ಟ ನಮ್ಮ ಅಧ್ಯಕ್ಷರುಗಳು ಮತ್ತೆ ನಮ್ಮ ಎನ್ ಡಿ ಪ್ರಸಾದ್ ಅವರು ಈ ಮುಂದುವರೆದು ಮಾತಾಡ್ತಾರೆ. ಸರ್ ನಮಸ್ಕಾರ ಎಲ್ಲರಿಗೂ. ನಿನ್ನೆ ಇಡೀ ದೇಶ ನೋಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆನೆ ತಲೆ ತಗ್ಗಿಸುವಂತಹ ಪ್ರಕರಣ ಅರಸೀಕೆರೆಯ ವಿಧಾನಸಭೆಯ ಎರಡೂ ಸದನಗಳಲ್ಲಿ ನಡೆದಿದೆ. ಮೇಲ್ಮನೆಯಲ್ಲಿ ಒಬ್ಬ ಮನುಷ್ಯ, ಸದನದಲ್ಲೇ ಇಲ್ಲದೆ ಇರುವಂತಹ ವ್ಯಕ್ತಿ, ದೇಶದ ಪ್ರಧಾನಿ ವಿಶ್ವ ನಾಯಕ ಅನ್ನಿಸ್ಕೊಂಡಂತ ನರೇಂದ್ರ ಮೋದಿ ಅವರ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡಿದ್ದಾರೆ. ಇಲ್ಲಿ ಸದನದಲ್ಲಿ ಬಹಳ ದುರಂತ ಅಂದ್ರೆ ನಮ್ಮೂರು ಕ್ಷೇತ್ರದ ಶಾಸಕ ಅನ್ನೋದು ದುರಂತ. ತನ್ನ ಜವಾಬ್ದಾರಿಯನ್ನ ಮರೆತು ತನ್ನ ನಿಯಂತ್ರಣವನ್ನ ಕಳೆದುಕೊಂಡು ಅತ್ಯಂತ ತುಚ್ಛವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ದೇಶಭಕ್ತಿ ಸಂಘಟನೆಯ ಅನ್ನೋ ಒಂದು ಅರಿವು ಇದ್ದಾರೆ. ಸಂಘಟನೆ ಬಗ್ಗೆ ಅತ್ಯಂತ ತುಚ್ಛವಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಸಿದ್ಧಾಂತಗಳ ವಿರುದ್ಧವಾಗಿ ಅತ್ಯಂತ ತುಚ್ಛವಾಗಿ, ಅತ್ಯಂತ ಹೀನಾಯವಾಗಿ, ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ನಿನ್ನೆ ಅವರ ಹೊಲಸು ನಾಲಿಗೆಯನ್ನು ಹರಿಬಿಟ್ಟು ನಮ್ಮ ಪರಿವಾರಕ್ಕೆ ಮರ್ಮಾಘಾತವನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಇಡೀ ದೇಶ ಜನ ತಿಳ್ಕೊಂಡಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಬಿಜೆಪಿ ಬಗ್ಗೆ ಕೋಟ್ಯಾಂತರ ಅಭಿಮಾನಿಗಳ ಒಂದು ಮನಸ್ಸಿಗೆ ದೊಡ್ಡ ಮರ್ಮಾಘಾತವನ್ನ ನೀಡಿದ್ದಾರೆ. ಕರ್ನಾಟಕ ವಿಧಾನಸಭೆಯ ಇತಿಹಾಸನ ತೆಗೆದುಕೊಂಡ್ರೆ ಎಂತೆಂಥ ವಾಗ್ಮಿಗಳು, ಅದು ಯಾವ್ಯಾವ ಪಾರ್ಟಿಯವರ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಕಮ್ಯುನಿಸ್ಟ್, ಸಿಪಿಐ, ಯಾರಾಗಲಿ ಎಂತೆಂಥ ವಾಗ್ಮಿಗಳು ಅದ್ಭುತ ವಿಚಾರಧಾರೆಗಳನ್ನ ಸದನದಲ್ಲಿ ಇಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂತ, ರಾಜ್ಯದ ಸುರಕ್ಷತೆಗೆ ಪೂರಕವಾದಂತ, ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಪೂರಕವಾದಂತ ಅದ್ಭುತ ವಿಚಾರಧಾರೆಗಳನ್ನ ಅಲ್ಲಿಟ್ಟಿದ್ದಾರೆ. ಆದ್ರೆ ಈ ಮನುಷ್ಯ, ನಮ್ಮೂರಿನ ಶಾಸಕ ಅನ್ನಿಸ್ಕೊಂಡ ಮನುಷ್ಯ, 4 ಸತಿ ಇಲ್ಲಿಂದ ಗೆದ್ದಾರಿಸಿ ಹೋಗಿ ವಿಧಾನಸಭಾ ಸದಸ್ಯರಾಗಿರುವಂತ ಮನುಷ್ಯ ತನ್ನ ಕನಿಷ್ಠ ಜವಾಬ್ದಾರಿಯನ್ನು ಕೂಡ ಅರಿಯದೆ ನಾಲಿಗೆಯನ್ನ ಹರಿಬಿಟ್ಟಿದ್ದ. ನೋಡಿ, ಹಿಂದೆ ಇದ್ದಂತ ಅನೇಕ ಸಂಸದೀಯ ಪಟುಗಳಿಗೆ ಸದನ ಶೂರ ಅನ್ನೋ ಬಿರುದು ಕೊಡ್ತಾ ಇದ್ರು. ಆದ್ರೆ ನಿನ್ನೆ ಶಿವಲಿಂಗೇಗೌಡರು ಅವ್ರು ಯಾವ ರೀತಿ ವರ್ತಿಸಿದ್ದಾರೆ ಅಂದ್ರೆ ಅವರಿಗೆ ಸದನ ಕ್ರೂರ, ದಯವಿಟ್ಟು ಬರ್ಕೋಬಹುದು. ಸದನ ಶೂರ ಅಲ್ಲ ಮನುಷ್ಯ, ಸದನ ಕ್ರೂರ ಅನ್ನೋ ಒಂದು ಟೈಟಲ್ ನ ಕೊಡ್ಬೋದು. ಯಾಕೆಂದ್ರೆ ಇಂಥ ಕ್ರೌರ್ಯದ ಮಾತುಗಳನ್ನ ಯಾರೂ ಕೂಡ ಆಡಿತ್ತಿಲ್ಲ. ಹಾಗಾಗಿ ಇವರ ವರ್ತನೆಯನ್ನ ನಾವು ಪುರಂದರದಾಸರ ಕೀರ್ತನೆಯನ್ನ ಜ್ಞಾಪಿಸ್ಕೊಂಡು ನಾವು ಖಂಡಿಸುವಂತ ಪರಿಸ್ಥಿತಿ ಇದೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ. ಈ ಕೀರ್ತನೆಯನ್ನ ಪುರಂದರದಾಸರು ಸಾವಿರಾರು ವರ್ಷಗಳ ಹಿಂದೆ ಇಂಥ ಅಸಮರ್ಥ ವ್ಯಕ್ತಿಗಳು ಹುಟ್ಕೋತಾರೆ ಅನ್ನೋ ಒಂದು ನಿರೀಕ್ಷೆ ಮೇಲೆ, ಅಂದಾಜಿನ ಮೇಲೆ ರಚಿಸಿದ್ರೇನೋ ಆ ಕೀರ್ತನೆ ಅನ್ಸುತ್ತೆ. ಆಚಾರನೇ ಇಲ್ಲ, ವಿಚಾರ ಮೊದಲೇ ಇಲ್ಲ, ಸುಮ್ಮನೆ ದೂಷಣೆ ಮಾಡೋದು. ಈ ಪ್ರಿಯಾಂಕರ್ಗೆ, ಈ ಲಡ್ಡು, ಶಿವಲಿಂಗೇಗೌಡ ಇವರೆಲ್ಲ ಹಿಂಗೆ ಪ್ರಿಯಾಂಕರ್ಗೆ ಮಂತ್ರಿ ಆಗಿದ್ದಾರೆ, ಮನುಷ್ಯ ಉಪಮುಖ್ಯಮಂತ್ರಿ ಆಗ್ಬೇಕು. ಶಾಸಕರಾಗಿರುವಂತ ಶಿವಲಿಂಗೇಗೌಡರು ಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕು. ಹೀಗೆ ಈಗ ಹಿಂಗೆಲ್ಲ ಹೋಗ್ಬೇಕಾದ್ರೆ ಹೈಕಮಾಂಡ್ ನ ಓಲೈಸಬೇಕು. ಅದಕ್ಕೋಸ್ಕರ ಇಂಥ ಹೊಲಸು ವಿಚಾರಧಾರೆಗಳನ್ನ ಇಟ್ಕೊಂಡು ಅವರು ಹೊಲಸು ನಾಲಿಗೆಯನ್ನು ಹರಿಬಿಟ್ಟು ದೇಶದ ಪ್ರಜ್ಞಾವಂತ ಮತದಾರರ ಮನಸ್ಸಿಗೆ ಮರ್ಮಾಘಾತ ನೀಡಿರುವಂತ ಈ ವ್ಯಕ್ತಿಯನ್ನ, ಈ ಮನುಷ್ಯನ ಜೊತೆಗೆ ಯಾವ ವ್ಯಕ್ತಿಗೆ ಸದನದಲ್ಲಿ ಇಂಥ ಅವಿವೇಕಿಗಳು ಮಾಡುವಂತ
ಪ್ರಹಸನಗಳನ್ನ ಕಡಿವಾಣ ಹಾಕಿ ನಿಯಂತ್ರಣ ಹಾಕಬೇಕು ಸ್ಪೀಕರ್, ವಿಧಾನಸಭಾಧ್ಯಕ್ಷ ಅನ್ನಿಸ್ಕೊಂಡವರು. ನಿನ್ನೆ ನೀವೆಲ್ಲ ನೋಡಿದಿರಿ, ಶಿವಲಿಂಗೇಗೌಡ RSS ನ ತುಚ್ಛವಾಗಿ ಬೈತಾ ಇರ್ಬೇಕಾದ್ರೆ ಸ್ಪೀಕರ್ ಅನ್ನಿಸ್ಕೊಂಡಂತ ಅಯೋಗ್ಯ ಇದೇ ಶಬ್ದಗಳನ್ನ ಬಳಸಿ ನನಗೆ ಯಾವ ಕ್ರಮ ಬೇಕು, ಯಾರು ಬೇಕಾದ್ರೂ ನನ್ನ ಕ್ರಮ ಜರುಗಿಸಕ್ ಮುಂದಾದ್ರು ನಾನು ಐ ಡೋಂಟ್ ಕೇರ್. ಇದಕ್ಕೆ ಸದನದಲ್ಲಿ ತನ್ನ ಮುಖವನ್ನ ಅರ್ಧಮರೆ ಮಾಡಿಕೊಂಡು ನಡೆದ ಕೂತಿಯಾದ ಮನುಷ್ಯ ಶಿವಲಿಂಗೇಗೌಡ. ಯು ಶಟ್ ಅಪ್, ನೀನ್ ಇಂಥ ಮಾತುಗಳನ್ನ ಆಡಂಗಿಲ್ಲ ಅಂತ ಹೇಳ್ಬೇಕಾದಂತ ವ್ಯಕ್ತಿ ನಗದ ಕೂತಿಯನ್ನೇ ಪರೋಕ್ಷವಾಗಿ ಅವರಿಗೆ ಬೆಂಬಲಿಸಬೇಕು. ಯಾಕೆಂದ್ರೆ ಇವರಿಗೆಲ್ಲ ಎಂಥ ಮನಸ್ಥಿತಿ ಅಂದರೆ ಪಾಕ್ ಮನಸ್ಥಿತಿಯವರೇ ಇವ್ರಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾರು ಬೈದ್ರೆ ಇವರಿಗೆ ಬ್ರಹ್ಮಾಂಡ ಸಿಕ್ತಷ್ಟು ಖುಷಿ ಆಗುತ್ತೆ, ಜೊತೆಗೆ ಹೈಕಮಾಂಡ್ ನ ಓಲೈಕೆ ಆಗ್ಬೇಕು. ಇಂಥ ಹೊಲಸು ರಾಜಕೀಯವನ್ನ ಇವತ್ತು ನಾವು ಎದುರು ನೋಡುವಂತಹ ದೌರ್ಭಾಗ್ಯ ಬಂದೋಗಿದೆ. ಇವತ್ತು ಗ್ರಾಮಾಂತರ ಹಾಗೂ ನಗರ ಎರಡು ಮಂಡಲಗಳ ಅಧ್ಯಕ್ಷರುಗಳಾದಂತಹ ಅವಿನಾಶ್ ನಾಡು ಯತೀಶ್ ಅವರ ಸಮಕ್ಷಮದಲ್ಲಿ ಒಂದು ಬಹಳ ಜರೂರಾದ ಸಭೆಯನ್ನು ಕರೆದು ನಮ್ಮ ಜಿವಿಟಿ ಸ್ನೇಹಿತರಾದಂತಹ ಜಿವಿಟಿ ಅವರು ಹೇಳುವಂಗೆ ಒಂದು ತೀರ್ಮಾನ ಮಾಡಿದೀವಿ. ಶಿವಲಿಂಗೇಗೌಡ್ರೆ, ನಿಮ್ಮ ಸರ್ಕಾರದ್ದು ಪಾಪದ ಕೂಡ ತುಂಬಿದೆ, ನಿಮ್ಮ ಪಾಪದ ಕೂಡ ನಿನ್ನೆಯ ಘಟನೆಯಿಂದಾಗಿ ತುಂಬಿ ತೂಗ್ತಾ ಇದೆ. ನಿಮ್ಮ ಒಂದು ಫಾಲ್ ಡೌನ್ ಟೈಮ್ ಶುರು ಆಯ್ತು ಅಂತ ಅನ್ಕೋತೀವಿ. ನೀವು ಇದಕ್ಕೆ ತಕ್ಕ ಬೆಲೆಯನ್ನ, ದುಬಾರಿ ಬೆಲೆಯನ್ನ ತರಬೇಕಾಗತ್ತೆ ಅನ್ನೋ ಸಂದೇಶವನ್ನ ಸದ್ಯದಲ್ಲೇ ನಾವು ನಿಮಗೆ ಪ್ರಾಕ್ಟಿಕಲ್ ಆಗಿ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಉತ್ತರ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಏನು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂತ ಶಿವಲಿಂಗೇಗೌಡರು ಅನಾವಶ್ಯಕವಾಗಿ RSS ಅನ್ನು ಎಳೆತಂದು RSS ಗೆ ಅವಮಾನ ಆಗೋ ರೀತಿಯಲ್ಲಿ ಮುಗಿದು ತುಚ್ಛವಾಗಿ ಮಾತಾಡೋದನ್ನ ಖಂಡಿಸಿ ತಾಲೂಕಿನಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಬಿಜೆಪಿ ಒಂದು ಸಭೆ ಮಾಡ್ಕೊಂಡು ಅದ್ರ ನಂತರ ಆ ವಿಷಯನ ತಿಳಿಸ್ಬೇಕು ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಬಂಧುಗಳೇ, ಈ ಶಿವಲಿಂಗೇಗೌಡರು ಯಾವುದೇ ಅಧಿವೇಶನದಲ್ಲಿ ಯಾವುದೇ ವಿಚಾರ ಇಲ್ಲದೆ ಹೋಮ್ವರ್ಕು ಮಾಡ್ದಲೆ ಏಕಾಏಕಿ ಹೋಗಿ ಮಾತಾಡುವಂಥದ್ದು ನೀವೆಲ್ಲ ನೋಡಿದ್ರ ಮತ್ತೆ ರಾಜ್ಯದ ಜನತೆ ಕೂಡ ಗಮನಿಸಿದ್ದಾರೆ. ನಿನ್ನೆ ಶರಣು ಸಲಗಾರ್ ಅವರು ಒಂದು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಏನು ಅಧಿವೇಶನದಲ್ಲಿ ಒಂದು ಪ್ರತಿಭಟನಾ ಹಕ್ಕು ಇಲ್ಲ ಅನ್ನೋ ರೀತಿಯಲ್ಲಿ ಸಡನ್ ಆಗಿ ಎದ್ದು ನಿಂತಿವರು ಶರಣು ಸಲಗಾರ್ ಅವ್ರನ್ನ ಒಂದು ಬಾಯಿ ಮುಚ್ಚೋ ರೀತಿಯಲ್ಲಿ ಒಂದು ಆವೇಶಭರಿತವಾಗಿ ಮಾತಾಡೋರಂಗೆ ಮಾತಾಡಿ ಇದು ಆವೇಶಭರಿತ ಮಾತಲ್ಲ, ಇದು ದುರಹಂಕಾರ. ನಂದು ನಡೆಯುತ್ತೆ ಸದನದಲ್ಲಿ, ನಂದು ನಡೆಯುತ್ತೆ. ಈಗ ಇವರು ಎಲ್ಲ ಒಂದು ಕತೆ ಕಲ್ತ್ಕೊಂಡ್ಬಿಟ್ಟವ್ರು. ಇವ್ರ ನಾಯಕರಾದಂತ ಸಿದ್ದರಾಮಯ್ಯ ಆಗ್ಬೋದು ಅಥವಾ ಈ ಶಿವಲಿಂಗೇಗೌಡರು ಆಗ್ಬೋದು, ಮಾತಾಡ್ತಾ ಎಲ್ಲಾರನ್ನೂ ಏಕವಚನದಿಂದ ಅಂದ್ಬಿಡೋದು. ಮೊನ್ನೆ ನಮ್ ಕಾರ್ಯಕರ್ತರು ಪತ್ರಿಕಾಗೋಷ್ಠಿ ಮಾಡಿದ್ರು, ಯಡಿಯೂರಪ್ಪ ಅವ್ರನ್ನ ಏಕವಚನದಿಂದ ಅಂದವ್ರಂತ. ಇದೊಂದು ಇವ್ರ ಆಟ, ಏಕವಚನದಿಂದ ಅಂದ್ಬಿಡೋದು. ಲಾಸ್ಟಿಗೆ ಇವ್ರು ಸಿದ್ದರಾಮಯ್ಯನವ್ರನ್ನು ಸೇರಿದಾಗ ನಾನು ಹೇಳ್ತಾ ಇರೋದು, ಲಾಸ್ಟ್ ಯಾರ ಪ್ರಶ್ನೆ ಮಾಡಿದ್ರೆ ನೀವು ಏಕವಚನದಲ್ಲಿ ಮಾತಾಡ್ತೀರಾ, ಇದೆಲ್ಲ ತಪ್ಪು ಅಂತ ಮಾತಾಡಿದ್ರೆ ನಾವು ಬೆಳೆದ್ ಬಂದಿದ್ದು ಹಳ್ಳಿಲಿ, ನಾವು ರೈತರ ಮನೇಲಿ ಬೆಳೆದು ನಾವು ಕಲ್ತಿರೋದೇ ಹಂಗೆ ಅಂತ ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ನೀವು ರೈತರನ್ನ ಮರ್ಯಾದೆಕರ ಯಾಕೊಂದು ಅಸ್ತ್ರ ಮಾಡ್ಕೊಂಡಿದ್ರ ಈ ನಾಟಕಗಳನ್ನ ನಿಲ್ಲಿಸ್ಬೇಕು. ಯಾವುದೇ ರೈತರ ಮನೆಗೆ ಹೋದ್ರು, ಯಾವುದೇ ಹಳ್ಳಿಗಡೆ ಮನೆಗೆ ಹೋದ್ರು ಹೆಸರು ಹಿಡಿದು ಕೂಡ ಕರೆಯಲ್ಲ. ಅವ್ರ ವಯಸ್ಸಿಗಿಂತ ಚಿಕ್ಕವ್ರು ಬಂದ್ರು ಬಾರಪ್ಪ ಈ ಕಡೆಗೆ, ಆಡ ಬಾಯಿ ಕಡೆ ನೀರ್ ಕುಡಿತೀಯಾ, ಊಟ ಟೈಮಿಗೆ ಬಂದ್ರೆ ಊಟ ಮಾಡೋಣ ಅಂತಾರ ಹೊರ್ತು ಬಾರ್ಲಾ ಅಂತ ಕರೆಯಲ್ಲ. ಇವ್ರ ಮನೆ ಕಾರ್ಯಕರ್ತರನ್ನು ಬಾರ್ಲಾ ಅಂತ ಕರೀತಾರೆ. ಇವತ್ತಿಗೂ ನಾನ್ ಕೇಳಿದೀನಿ ಕಾರ್ಯಕರ್ತರುಗಳು, ಬಾರ್ಲಾ ಈ ಕಡೆ ಬರ್ಲಾ, ಯಾರ್ಯಾರು ಬಂದ್ರಲ್ಲ ಬಾರ್ಲಾ ಈ ಕಡೆ. ಇವೆಲ್ಲ ನಾಟಕ, ಇವೆಲ್ಲ ಏನೋ ಇವ್ರು ಕಲ್ತಿರೋ ಸಂಪ್ರದಾಯ ಎಲ್ಲ. ಹಳ್ಳಿ ಕಡೆ ಸುಸಂಸ್ಕೃತಿದ್ದಾರೆ, ಇವರಿಂದ ಹಳ್ಳಿಗಳನ್ನ ಹೆಸರನ್ನ ಕೆಡಿಸ್ತಿದ್ದಾರೆ. ಸಿದ್ದರಾಮಯ್ಯನವರು ಮತ್ತೆ ಶಿವಲಿಂಗೇಗೌಡರು ಇದ್ದಾರೆ. ಹಳ್ಳಿಗಳು ಮತ್ತು ರೈತರನ್ನ ಸಂಪ್ರದಾಯ ಅಸ್ತ್ರ ಅಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟು ಇವ್ರು ಕೆಟ್ಟ ಆಟಕ್ಕೆ ಹಳ್ಳಿಗಳನ್ನು ಬಳಸ್ಕೊತಿದ್ದಾರೆ. ಇದನ್ನ ಇವತ್ತೇ ನಿಲ್ಲಿಸ್ಬೇಕು. ಇವರು ಏನು ಅಧಿವೇಶನದಲ್ಲಿ ಏನೋ ಮಾತಾಡ್ಬಿಡೋದು, ಯಾರನ್ನೋ ಓಲೈಸ್ಬಿಡೋದು, RSS ಕರೆದು ಬೈಯಂತದ್ದು ಏನಿತ್ತು ಹಿಂಗೆ. ಹೌದು, RSS ನಾಯಕತ್ವ ವೃದ್ಧಿ ಮಾಡೋ ಒಂದು ಫ್ಯಾಕ್ಟ್ರಿ. ನಾವು ಕೂಡ ಅಲ್ಲಿಂದಲೇ ಬಂದಿರೋ ಅಂತದ್ದು. ನಾಯಕತ್ವ ವೃದ್ಧಿ ಆಗ್ತದೆ ಅಂತ ಅಂದ್ರೆ ಇವ್ರಿಗೆ ಇರ್ಲಿಲ್ವಾ? ಈ ಹಿಂದೆ NSU ಇವ್ದು ಕಾಂಗ್ರೆಸ್ಗೂ ಇತ್ತು. ಎಲ್ಲ ಯಾವ್ದು ಸಿದ್ಧಾಂತ ಭರಿತ ಇಲ್ದಲೆ ಎಲ್ಲ ಹಾಳು ಮಾಡ್ಕೊಂಡು ದಿಕ್ಕದಿವಾಡಿ ಆಗಿದ್ರ. ಕಾಂಗ್ರೆಸ್ಗೆ ಯಾವ ಸಂಪ್ರದಾಯ ಇದೆ, ಯಾವ ಸಂವಿಧಾನ ಇದೆ, ಏನ್ ಉದ್ದೇಶ ಇದೆ ಕಾಂಗ್ರೆಸ್ಗೆ? ಏನೂ ಇಲ್ಲ. RSS ಬೈಯೋದು ಒಂದ್ ಸಂಪ್ರದಾಯ ಆಗಿದೆ,
ಬಿಜೆಪಿ ದೂಷಣೆ ಮಾಡೋದು ಒಂದು ಸಂಪ್ರದಾಯ ಆಗಿದೆ. ನಿನ್ನೆ RSS ಬೈದಿರೋದು ಶರಣು ಸಲಗಾರ ಮೇಲಲ್ಲ, ಇದು ಬೈದಿದ್ದು ಮುಸ್ಲಿಂ ಓಲೈಕೆಗೋಸ್ಕರ RSS ನ ಎಳೆತಂದಿದ್ದು. ನಿಮ್ಮ ಮುಸ್ಲಿಂ ಓಲೈಕೆನ ನೀವೊಂದ್ಸಲ ಇತಿಹಾಸನ ಗಮನಿಸ್ಬೇಕು. ಮುಸ್ಲಿಂ ಓಲೈಕೆನ ಮಾಡಿದಂತ ಒಂದು ಇಡೀ ಜಗತ್ತಿನ ಶ್ರೇಷ್ಠ ಸಾಮ್ರಾಜ್ಯ ಏನು ವಿಜಯನಗರ ಸಾಮ್ರಾಜ್ಯ ಇತ್ತು, ಮುಸ್ಲಿಮರು ಗಿಲಾನಿ ಸಹೋದರರಿಗೆ ಸೈನ್ಯದ ನೇತೃತ್ವ ವಹಿಸಿದ ಒಂದೇ ಒಂದು ಕಾರಣಕ್ಕೆ ಇವತ್ತು ವಿಜಯನಗರ ಸಾಮ್ರಾಜ್ಯ ಹಾಳಾಗಿರೋದು. ಯಾವನೇ ರಾಜಕಾರಣ ಮಾಡಕೊಂಡ್ರು ಇತಿಹಾಸ ನಮ್ಗೆ ಯಾವತ್ತೂ ಮುನ್ನುಡಿಯಾಗಿರ್ಬೇಕು. ಇತಿಹಾಸ ತಿಳಿದು ಮುಂದಕ್ಕೆ ಹೆಜ್ಜೆ ಇಡ್ರಿ. ಮುಸ್ಲಿಂ ಓಲೈಸಿದ ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ಅಷ್ಟೇ ಉಳಿದಿದ್ದೀರಾ, ಎಲ್ಲಾ ಕಡೆ ಹೋಗಿದ್ದೀರಾ. ನಿಮ್ಮ ಓಲೈಕೆನ ಬಿಟ್ಟು RSS ನ ಬೈಯೋದ್ರಿಂದ ನಿಮಗೆ ನಾಯಕತ್ವ ಸಿಗುತ್ತೆ ಅಂತ ಭ್ರಮೆಲಿದ್ದೀರಾ. ಇದನ್ನೆಲ್ಲ ಬಿಟ್ಟು ರಾಜಕಾರಣ ಮಾಡಿ ಅಭಿವೃದ್ಧಿಗೆ ನೋಡಿ. ಏನ್ ನೀರಾವರಿ ಎತ್ತಿನೊಳ ಇನ್ನು ನೆನಗುದ್ದಿ ಬುದ್ಧಿತೆ ಏನಾದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ರೆ ಅದೆಲ್ಲಿ ಹೋಯ್ತು ನಿಮ್ ಗಮನ? ಏನ್ ತೆಂಗು ಇನ್ನು ಮೆಥಡ್ ಓಪನ್ ಆಗಿಲ್ಲ, ರಾಗಿ ಖರೀದಿ ಶುರುವಾಗಿಲ್ಲ, ಅದ್ರ ಬಗ್ಗೆ ಗಮನ ಕೊಡಿ. ಎಲ್ಲಿ ಅಧಿವೇಶನದಲ್ಲಿ ಗಮನಿಸಿದ್ರೆ ಅಧಿವೇಶನದಲ್ಲಿ ರೈತರ ಬಗ್ಗೆ ಏನ್ ಬಾಯ್ಬಿಟ್ಟಿದ್ರೆ ನೀವು? ಸ್ವಲ್ಪ ಸಂಪ್ರದಾಯನ ಕಲ್ತು ರೈತರ ಬಗ್ಗೆ ಗಮನ ಹರಿಸ್ಕೊಳ್ಳಿ. ರೈತರು ಅಂತ ಹೇಳ್ಕೊಂಡು ಅಧಿಕಾರ ಅನುಭವಿಸೋದಲ್ಲ. ಇದನ್ನೆಲ್ಲ ಬಿಟ್ಟು ಏನು ನಿನ್ನೆ ಏನ್ ನಡೆದ ಘಟನೆ, ಇದನ್ನ ಬಿಜೆಪಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ಸಜ್ಜನ ಬಂಧುಗಳು ಎಲ್ಲರೂ ಖಂಡಿಸ್ತಾರೆ. ಅದೇ ರೀತಿ ಇವತ್ತು ನಮ್ಮ ಅರಸೀಕೆರೆಯಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ವಿ. ಮುಂದಿನ ಸೋಮವಾರ ಅಥವಾ ಯಾವುದೋ ದಿನ ಪ್ರತಿಭಟನೆ ಇಡಬೇಕು, ಮತ್ತೊಂದು ಪೂರ್ವಭಾವಿ ಸಭೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಸೇರಿ ತೀರ್ಮಾನಿಸಿದ್ದು. ಮತ್ತೆ ಸಭೆ ಮಾಡಿ ನಿಮ್ಗೆ ಅದೊಂದು ಪ್ರತಿಭಟನಾ ದಿನಾಂಕನ ತಿಳಿಸ್ತೀವಿ. ಮತ್ತೆ ಏನ್ ನೀವು ದುರಹಂಕಾರದ ಮಾತುಗಳನ್ನ ಆಡ್ತಿದ್ದೀರಾ, ಇದನ್ನ ನಿಲ್ಲಿಸಿ ಗೌರವಯುತವಾಗಿ ನಡಿಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ. ಅದೇ ರೀತಿ ಸ್ಪೀಕರ್ ನಿಮ್ಮ ಸ್ಥಾನಮಾನ ಹೊರತಿರ್ಬೇಕಿತ್ತು. ನಿನ್ನೆ ಅಷ್ಟೊಂದೆಲ್ಲ ನಾಲ್ಗೆ ಹರಿಬಿಟ್ರು ಕೂಡ ನೀವು ಬಾಯಿ ಮುಚ್ಕೊಂಡು ನಗ್ತಾ ಇದೀರಾ ಅಂದ್ರೆ ಇದು ನಿಮ್ಮ ಯೋಗ್ಯತೆನ ತೋರಿಸುತ್ತೆ. ಮೊದಲು ನಿಮ್ಮನ್ನು ನೀವು ತಿದ್ಕೋಬೇಕು, ಮತ್ತೆ ಅಧಿವೇಶನ ನೀವೊಬ್ರು ಜಡ್ಜಿ ಸ್ಥಾನಮಾನ ಇರುತ್ತೆ ಅನ್ನೋದನ್ನ ಮರೆತು ನೀವು ಏನು ಇವತ್ತು ಆ ಒಬ್ಬ ದುರಹಂಕಾರಿಗೆ ಅವಕಾಶ ಕೊಟ್ಕೊಂಡು ನಗ್ನಗ್ತಾ ಕೂತಿದ್ರೆ ಇದನ್ನ ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ಘಟನೆ ನಡೀಬಾರದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇವತ್ತು ಸದನ ಕ್ರೂರ ಅಲ್ಲ, ಸದನ ಮುಖ್ಯಮಂತ್ರಿ ಅವರಿದ್ದ ಪಕ್ಷನೇ ಬೇರೆ, ಇವತ್ತು ಅವರಿರೋ ಪಕ್ಷನೇ ಬೇರೆ. ಇವತ್ತು ಈ ಸಂಸ್ಕೃತಿ ಅವರಿಗೆ ಬಂದಿದೆ. ಅವತ್ತವರಿಗೆ ಮಂತ್ರಿ ಆಗ ಆಸೆ ಆಗಿಲ್ಲ, ಇವತ್ತು ಮಂತ್ರಿ ಆಗ ಆಸೆ ಆಗಿದೆ. ಹಾಗಾಗಿ ಮಾತಾಡಬೇಕು. ನಾನು ಪರ್ಸನಲ್ ಮಾತಾಡಿದರೆ ಸರ್ ನಮಗೆ ಆ ಮನುಷ್ಯ ಎದ್ದಿದ್ಕೊಂಡ್ರೆ ಕಾಮಿಡಿ ಅಂತ ಅನಿಸ್ತಾ ಇರುತ್ತೆ. ಸುಮ್ಮನೆ ಅದು ಕಿಚಾಡ್ತೀವಿ, ಅವನೇ ತಿಳ್ಕೊಂಡ್ಬಿಟ್ಟು ನೀವು ಕಿಚಾಡ್ತೀವಲ್ಲ, ಹೊರಗಡೆ ಬಂದ್ ಜನರು ಸರ್ ಬಾರಿ ಚೆನ್ನಾಗಿ ಮಾತಾಡ್ಬಿಟ್ಟು ನೀವು ಗ್ರಾಮೀಣ ಭಾಷೆ ಹಳ್ಳಿ ಭಾಷೆ ಅವ್ರಿಗೆ ಏನಾಗ್ಬಿಟ್ಟಿದೆ, ನಾ ಬಾರಿ ಒಳ್ಳೆ ಭಾಷಣಕಾರ ಅಂತ ಇನ್ಸ್ಪೈರ್ ಆಗಿ ಇನ್ನೂ ಹಿಂಗೆಲ್ಲ ಉಚ್ಚಾಟ ಆಡ್ತಾವೆ ಅಂತ ಹೇಳ್ತಾರೆ MLA ತುಂಬಾ ಜನ. ನಿಮ್ ಅರಸೀಕೆರೆಯಲ್ಲಿ ಹೆಂಗ್ ಆಡ್ತೀವಿ ಈಗ ಕೋತಿ ತಿಮ್ಮನ ಪದ ಯಾರು ಬಳಸ್ತಾರೆ? ಅದೆಲ್ಲ ನಾವು ಹೈಸ್ಕೂಲ್ ಬಳಸ್ತಾ ಇದ್ವಿ. ಕೋತಿ ತಿಮ್ಮ ಯಾವ ಇದನ್ನು ಬಳಸಲ್ಲ. ಜಾತ್ರೆಗಳು ಯಾವ ಅಕ್ಕಪಕ್ಕದಲ್ಲಿ ಇದ್ ಮಾಡಿ ವ್ಯಾಪಾರ ಮಾಡೋದು ಬಳಸಲ್ಲ. ಅದೇನು ಅದೇ ಯಾವ್ದೋ ವಿಧಾನಸಭೆ ಅವ್ರಿಗೆ ಹೇಳ್ತಾರೆ, ನೀವು ಸರಿಯಾಗಿ ಬಿಜೆಪಿ ಸರಿ ಮಾಡಿ. ಇವ್ರು ಮಾತಾಡೋದು ಯಾವ ಮಾತಾಡೋದು ಇದೆಲ್ಲ ಕಡ್ತಕ್ಕೆ ಹೋಗ್ತವೆ. ಸಭೆಯಲ್ಲಿ 4 ಸರಿ MLA ಗ್ರಾಮ ಪಂಚಾಯತಿ ಸೋತು ಗೆದ್ದಿರ ಮನುಷ್ಯನ, 4 ಸರಿ MLA 2 ಸರಿ ಗೃಹ ಮಂಡಳಿ, ಇಷ್ಟೆಲ್ಲ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡು ಇಷ್ಟೊಂದು ಅಸಹ್ಯವಾಗಿ ಮಾತಾಡೋದು. ಅದು ಯಾರು ಮಾತಾಡೋದು ತಿಮ್ಮ ಅವ್ರು ಕೋಟಿ ತಿಮ್ಮ ಅವ್ರು ಇವ್ರಿಗೆ ಹೆಸರಿದೆ. ಅರಸೀಕೆರೆಯಲ್ಲಿ ಏನಿದೆ ಹೇಳಿಲ್ಲ, ಎಲ್ಲರಿಗೂ ಗೊತ್ತಿರೋದು. ಅವ್ರು ಕೋಟಿ ಅಂತ ಆಯ್ತಪ್ಪ ಯಾರು ಭಜನ್ ಬಂದ್ರು ನಮ್ಮ ಆಯ್ತಪ್ಪ ಕೋಟಿ ಸಂಪ್ರದಾಯ. ನಾವು ಕೋಟಿಯಿಂದ ನಾವು ಮಂಗಳೂರಿಂದ ಮಾನವಾಗಿ ನಿಂದ ಇನ್ನು ಕಾಡಲೇ ಇರಲಿಲ್ಲ. ನಿನ್ನಿವೆ ನಿಂದ ಯಾವ್ದು ತಾಲೂಕಿಗೆ ಗೊತ್ತು, ನೀನ್ ಯಾವ ರೂಪದಲ್ಲಿ ಇದೆಯಾ ಅಂತೇಳಿ ತಾಲೂಕರು ಹೇಳ್ತಾರಪ್ಪ. ಶಿವರಾಜ್ ಅವರ ಈಗ ಹೇಳ್ತಾರೆ ನಾನು ರಾಗಿ ಕಳ್ಳ ಅಂತ ಯಾರಾದ್ರೂ ಹೇಳ್ಬೇಕಾರೆ ಈ ಮನುಷ್ಯ ನೋಡಿದಿರ ನಿಮ್ಗೇನು ಗೊತ್ತಿಲ್ದಲೇ ಅಲ್ಲ. ಪ್ರತಿ ವಿಚಾರದಲ್ಲೂ ಮುಕ್ತುರ್ಸೋದು. ಯಾರ ಎದ್ನಿತ್ರಲ್ಲಿ ಇವ್ರು ಎದ್ನಿತ್ಕೊಳ್ಳೋಂಥದ್ದು. ಇವ್ರಿಗೆ ಏನಾಗಿದೆ, ಹೈಕಮಾಂಡ್ ಅವ್ರನ್ನ ಸಿದ್ದರಾಮಯ್ಯ ಇವ್ರು ಹೇಳಿದ್ರು, ನಮ್ಮ ಅಧ್ಯಕ್ಷ ಹೇಳಿಲ್ಲ ಸಿದ್ದರಾಮಯ್ಯನವರು. ಈಗ ನೀವು ನೋಡ್ಬೋದು ಹಿಂದೆಲ್ಲ ಸದನದಲ್ಲಿ ಬೇಕಾದ ಸದನಗಳು ಹಿರಿಯರಲ್ಲಿ ನೋಡಿದಾರೆ. ಯಾವಾಗಲೂ ಎಂತದ ಚಿಕ್ಕವನಾದ್ರು ರವರೇ ಅಂತಲೇ ಮಾತಾಡ್ಸೋದು. ಈಗ ಒಂದು ಕಲ್ಚರ್ ಏನಾಗಿದೆ, ನಮ್ಮಲ್ಲೂ ಅದು ಶುರುವಾಚ್ಕೊಂಡ್ಬಿಟ್ಟೋದು. ಈಗ ನಮ್ಮ ಕೆಲವರು ಅವನು ಇವನು ಶುರುವಾಗ್ಬಿಡ್ತಾರೆ. ಅಲ್ಲಿ ನಾವು ಮಾತಾಡ್ತೀವಲ್ಲ, ನಾವು ಇಲ್ಲಿ ಆನಂದ್ ರವರೇ ಅಂತೆಲ್ಲ ಮಾತಾಡ್ತೀವಿ. ಹೊರಗಡೆ ನಾವು ಊಟಕ್ಕೆ ಹೋಗ್ಬೇಕಾದ್ರೆ ಆನಂದ ಬಾರ ಸದನದಲ್ಲಿ ಮಾತಾಡೋದು. ನಾಳೆ ಸಂಪ್ರದಾಯ ಏನ್ ಕಲ್ಸಿದ್ರು ಸಿದ್ದರಾಮಯ್ಯನವ್ರು ಲಾವ್ ಓದ್ಕೊಂಡ್ ಬಂದವ್ರೆ 8 ಸರಿ 10 ಸರಿ MLA ಆಗವ್ರೆ. ಅವರೇ ಸಂದ್ರೆ ಕುತ್ಕೊಳ್ಳೋ ನೀನು ಇದಳ ನೀನು ಇವು ಮಾತಾಡಿದ ನಾಳೆ ದಿವಸಕ್ಕೆ ಇದನ್ನ ನಮ್ ಬರ್ತಕ್ಕಂತ ನೆಕ್ಸ್ಟ್ ಅಲ್ಲಿ ಜೂನಿಯರ್ ಇರ್ತಕ್ಕಂಥ 1ನೇ ಸರಿ ಗೆದ್ದಿರೋಂತ ಸದನದವ್ರು ನಾಳೆ ಯಾವ ರೀತಿ ಮಾತಾಡ್ಬಹುದು. ಈ ಮೊದ್ಲು ಲೇ ಅಂತಾರೆ, ಕುತ್ಕೊಳ್ಳೋ ಅಂತಾರೆ, ಕುತ್ಕೊಳ್ಳೋ ಅಂತಾರೆ, ಅಂತಾರೆ. ನೆಕ್ಸ್ಟ್ ಇನ್ನೇನ್ ಪದ ಬಳಕೆ ಇಸ್ವಿಂಗೆ ಓಡೋದು ಅದೇ ವರ್ಷ ಸಿದ್ದರಾಮಯ್ಯ ಹಿಂಗ್ ಮಾತಾಡ್ತಾನೆ ಅಂದ್ಮೇಲೆ ನಮ್ಗೆ ಇವೆಲ್ಲ ಏನಾಗಿದೆ ಅದ್ರ ಮಾತು ವರ್ಷಲ್ಲಿರುತ್ತೆ. ಈಗ ಅವರು ಸುಮ್ನೆ ಯಾರು ಅನ್ನಕ್ ಹೋಗಲ್ಲ. ಶಿವಲಿಂಗೇಗೌಡರನ್ನ ಎಲ್ಲರನ್ನೂ ಬಿಟ್ಟು ಶಿವಲಿಂಗೇಗೌಡ್ಗೆ ಯಾಕಂದ್ರು ಅಂದ್ರೆ ಪ್ರತಿ ವಿಚಾರದಲ್ಲೂ ಮುಂದೆ ತೋರಿಸೋದು. ಸಬ್ಜೆಕ್ಟೇ ಇಲ್ಲ ಇದು.
ಸುಮ್ನೆ ಕೂಗಾಡೋದು ಅರ್ಚಾಡೋದು ಇಲ್ಲಿ ಮಾಡಲ್ಲ. ಇಲ್ಲೆಲ್ಲ ಯಾವ ಸಭೆಗೂ ಎಲ್ಲ ಸಭೆಗೂ ನೀರಾವರಿ ತಂದೆ ಅದ್ ಮಾಡ್ದೆ ಇಲ್ಲಿ ಕೆರೆ ಈಗ ತುಂಬಿಸ್ತೀವಿ. ಎಲ್ಲಿ ತುಂಬಿಸ್ತಾರ ಅಣ್ಣ? ಎಲ್ಲಿ ಆಗಿದೆ? ಯಾವ ತುಂಬಿಸೋದು? ಎಲ್ಲ ಬೇರೆ ಬೇರೆ ಸರ್ಕಾರ ಮಾಡಿರೋಂಥದ್ದು 14 ತಿಂಗಳಾಯ್ತಲ್ಲಪ್ಪ. ಯಾವ್ದೋ ಒಂದು ರೇವಣ್ಣ ಕೃಪೆಯಿಂದ ಒಂದ್ ಯಾವ್ದೋ ಇಂಜಿನಿಯರಿಂಗ್ ಕಾಲೇಜು ಕೊಟ್ರವ್ರು. ಇದ್ ಬಿಟ್ರೆ ಇನ್ನೆಲ್ಲ ಡ್ರಾಮಾ. ಇನ್ ಯಾವ ಸರ್ಕಾರ ಇತ್ತು? 14 ತಿಂಗಳಲ್ಲಿ ನೀವ್ ಏನ್ ಮಾಡಿದ್ರು ಹೇಳಪ್ಪ. ಕಣ್ ಕಟ್ಟಾಕಿರೋದು 14 ತಿಂಗಳಲ್ಲಿ. ಸರ್ಕಾರ ಇನ್ನು ಇಡೀ 15 ವರ್ಷ ರಾಜಕಾರಣ, 17 ವರ್ಷ ರಾಜಕಾರಣದಲ್ಲಿ ಒಂದೇ ಸರಿ MLA ನೀವು 14 ತಿಂಗಳು ಜನತಾದಳ ಇದ್ದಾಗ ಒಂದು ರೇವಣ್ಣ ಅವರು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ರು. ನಿಮ್ದು ಏನ್ ಕೊಡಿಗಪ್ಪ? ಟೇಬಲ್ ಗುದ್ದಿ ತಂದಿಂದ ಏನ್ ಗುದ್ದಿದ್ರಿ? ಈಗ ಆಯ್ತಪ್ಪ 2 ವರ್ಷ ಏನ್ ಗುದ್ದಿರೋದು? ಅದೇ ಕಾಮಗಾರಿಗಳು ಗುದ್ದಿ ತಂದು ಇಲ್ಲೆಲ್ಲ ಜಲ್ಲಿ ಇದು ಮಿಕ್ಸ್ ಹೊಡ್ಕಂತಿರೋದು ಅದ್ ಮಾಡ್ಬಿಟ್ರೆ ಯಾವ ಗುದ್ದೋದೇನಿಲ್ಲ. ಅಲ್ಲಿ ಗುದ್ಬೋದು ಅಷ್ಟೇ. ಜಲ್ಲಿ ಕಲ್ಲು ಗುದ್ಬೋದು ಬಿಟ್ರೆ ಟೇಬಲ್ ಏನ್ ಗುದ್ದಲ್ಲ. ಇಂತ ಈ ವ್ಯಕ್ತಿ ಈ ಹಸಿಕೆರೆ ಮರ್ಯಾದೆ ಕಳಿತಿದ್ದಾರೆ. ನಾನು ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡ್ತಾರೆ, ಹೇ ಅವ್ನ್ ಏನೇ ಹಂಗಾಗ್ತಾನ ಮನುಷ್ಯನೇ, ಅವ್ನ್ ಹೆಂಗ್ ಕೆಲ್ಸ ಕಳ್ಸಿರಿ ಅವ್ನಿಗೆ ಮನುಷ್ಯರ ಕ್ಷೇತ್ರದವರು ಅಂತಾರೆ. ನಾವ್ ಏನನ್ನ ಮಾಡೋದು? ಜನಗಳು ಅಭಿಪ್ರಾಯ ಜನಗಳಿಗೆ ಅವಮಾನ ಮಾಡೋರು ಈ ಕ್ಷೇತ್ರದ ಜನಗಳಿಗೆ ಅಂತ. ಇಂತ ಯಾರು ಸಿಗಬೇಕು ನಿಮ್ಗೆ ಅಂತ ಇದರಪ್ಪ ಮುಸ್ಲಿಮಾರೆಲ್ಲ ಇದಾರೆ. ಏನ್ ಮಾಡಿ ಜನ ಓಟ್ ಹಾಕಬಹುದು? ಅಧಿಕೃತ ಮಾಹಿತಿ ಅಧಿಕೃತ ರೆಕಾರ್ಡ್ ಆಗಿರೋದು ಕಡದಲ್ಲಿ. ಮತ್ತೆ ಯಾರು ಅಲ್ಲೇ ಸಭಾಧ್ಯಕ್ಷಗಳಿಗೆ ಏನಿದಾರಲ್ಲ ಅದು ಕಡತದಲ್ಲಿ ರೆಕಾರ್ಡ್ ಆಗಿರುತ್ತದು. ರೆಕಾರ್ಡ್ ಆಗಿರೋದು ಹೇಳ್ತವೆ.